ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್. ಲಿಟಲ್ ಫ್ಲವರ್ ಹಾಸ್ಪಿಟಲ್. ಅದಕ್ಕೆ ಲಿಟ್ಲ್ ಆಗಿದೆಯಾ? ವೇಣು ಯಾವ ಹಾಸ್ಪಿಟಲ್ ಹುಟ್ಟಿದ್ದು ನೋಡುವ. ನಮ್ ಕೈ ತೋರಿಸಿ ನನ್ನ ಭವಿಷ್ಯ ಹೆಂಗೈತೆ ನೋಡಿ. ಹೇಳಮ್ಮ ಏನು ಭವಿಷ್ಯದಲ್ಲೆಲ್ಲ ಗುಂಡಿಗೆ ಹೋಗಿ ಬಿದ್ದೋಗ್ಬಿಟ್ಟೈತೆ. ನಿನ್ಗಿದು ಬೇಕಿತ್ತ ಮಗನೇ? ನಾನ್ ರಚಿತ. ನಾನು ಬೆಳಗ್ಗೆ ಹೊತ್ತು ನೋಡಿದ್ರೇನೆ ನೈಟ್ ನಿದ್ದೆ ಬರಲ್ಲ. ನೀನ್ ರಾತ್ರಿ ನೋಡ್ಬಿಟ್ರೆ ನಾನು ನಿದ್ದೆ ನೋಡ್ತಿದ್ದೆ. ಹಲೋ, ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್. ವರ್ಷಾಚಾರ್ ವ್ಲಾಗ್ಸ್. ಆಮೇಲೆ ಎಲ್ಲರೂ ತಿಂಡಿ ಮಾಡಿದ್ರ? ಇನ್ನು ತಿಂಡಿ ಮಾಡಿರಲ್ಲ ಅನ್ಕೊಂತೀನಿ. ಇನ್ನು ಕಾಫಿನೇ ಕುಡ್ದಿರಲ್ಲ ನಿಮ್ಮನೇಲಿ. ನಾನು ಇವ್ರಮ್ಮ ಬೆಳಿಗ್ಗೆನೇ ಎದ್ದು ಮಾಡಿಕೊಟ್ಬಿಡ್ತೀನಿ ಬೇಗ ಬೇಗ. ಕಾಫಿ ಕುಡಿಯಲ್ಲ ಅವಳು. ಎಂತದು ದಬ್ಬಾಕಿಲ್ಲ. ರಾತ್ರಿ ಸಾಂಬಾರ್ಗೆ ಬಿಸಿ ಅನ್ನ ಮಾಡೋರು ಅಷ್ಟೇ ಬಿಡು. ಬರೀ ಇಂಥದೆಯಾ? ಬೇಳೆ ಸಾಂಬಾರು ಅಂದರೆ ಮಗಳಿಗೆ ತುಂಬ ಇಷ್ಟ. ಅದಕ್ಕೆ ರೈಸ್ ಮಾಡಿದ್ದೀವಿ, ಚಿಕ್ಕನ್ನ ಮಾಡಿದ್ದೀವಿ. ಚಿಕ್ಕನ್ನ ಮಾಡಿದ್ರೆ ನಾನು ಹೇಳಿದ್ ನನಗೆ ಇಷ್ಟ ಅಂತ. ಚಿಕ್ಕನ್ನ ಮಾಡಿದ್ರೆ ಹೋಗುತ್ತೆ, ದೊಡ್ಡನ್ನ ಮಾಡಿದ್ರೆ ಹೋಗಲ್ಲ. ನೋಡಪ್ಪ ಇವಳು ಚಿಕ್ಕದಾಗ ಅವಳಲ್ಲ, ಅದಕ್ಕೆ ಚಿಕ್ಕನ್ನನೇ ಮಾಡಬೇಕು. ನಾವು ದೊಡ್ಡದಾಗಿದ್ದೀವಿ, ಅದಕ್ಕೆ ನಮ್ಗೆ ದೊಡ್ಡನ್ನೂ ಹೋಯ್ತದೆ, ಚಿಕ್ಕನ್ನೂ ಹೋಯ್ತದೆ. ಚಿಕ್ಕನ್ನ ಅಂದ್ರೆ ಏನು ಅನ್ಕೊಂಡು ತಿಳ್ಕೊಂಡಿದ್ದೀರಾ? ಅದು ಸಣ್ಣಕ್ಕಿಯನ್ನ ಅಂಗಡಿಲಿ ಸಿಗ್ತದಲ್ಲ, ಅಂಗಡಿ ಅಕ್ಕಿ. ದೊಡ್ಡ ಅಕ್ಕಿ ಅಂದ್ರೆ ಇವರು ದೊಡ್ಡವ್ರು ಕೊಟ್ಟವ್ರಲ್ಲ, ಸಿದ್ದರಾಮಯ್ಯ ಅವರು, ಆ ಅಕ್ಕಿ. ಅದಕ್ಕೆ ನಾವು ಅದನ್ನ ದೊಡ್ಡ ಅಕ್ಕಿ ಅಂತೀವಿ, ದೊಡ್ಡನ್ನ ಅಂತೀವಿ ಅಷ್ಟೇ. ತಗೊಳ್ಳಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮಮ್ಮ ವೆಲ್ಕಮ್ ಮಾಡಿದ್ದಾರೆ. ಇವತ್ತಿನ ಡೇ ಹೇಗಿರುತ್ತೆ ನೋಡುವ. ನಮ್ಮಪ್ಪ ಇನ್ನೊಂದು 2-3 ಡೇಸ್ ಅಷ್ಟೇ. ನಮ್ಮಪ್ಪನೇ ಆಗಿರಲ್ಲ, ಆ ರೇಂಜ್ಗಾಗಿರ್ತಾರಲ್ಲಪ್ಪ. ತಿರ್ಗಪ್ಪ ಈ ಕಡೆ ಗಾಟ ತೋರ್ಸಪ್ಪ ನಿಂತು. ಏನು ಇರೋದು, ತಲೆ ಇಷ್ಟಗ್ಲ ಏನು ಒಂದೇ ಒಂದು ಕೂದಲು ಸಹ ಇರಲ್ಲ, ಎಲ್ಲ ಮಾಯ ಆಗ್ಬಿಟ್ಟಿರುತ್ತೆ. ಹ್ಯಾಂಡ್ಸಮ್ ಡ್ಯಾಡಿ ಆಗ್ಬಿಟ್ಟಿರ್ತಾರೆ, ಚಿಕ್ಕ ಹುಡುಗ ಆಗ್ಬಿಟ್ಟಿರ್ತಾರೆ ನಮ್ಮಪ್ಪ. ಆ ರೇಂಜಿಗೆ ಚೇಂಜ್ ಆಗಿರ್ತಾರೆ. ಬಾಕ್ಸ್ ರೆಡಿ ಆಯ್ತು. ಹಾ ಏನ ಯಾವ ಥರ ಎಕ್ಸ್ಪ್ರೆಷನ್? ಇನ್ನೊಂದ್ಸತಿ ಒನ್ಸ್ ಮೋರ್ ಮಾಡು. ಹಂಗಲ್ಲ, ಅದು ಒಳಗಡೆಯಿಂದ ಬರ್ಬೇಕು, ಹಂಗೆ ಒಳಗಡೆಯಿಂದ ಮಾಡು. ಹೇಳ್ರಿ ಇನ್ನೊಂದ್ಸಲಿ. ರಿಪೀಟ್. ಅದೇನು ಹ್ಞೂ ಅಂತಿದೀಯ? ಮಾಡ್ತೀನಿ. ಅನ್ನು ಹಂಗಲ್ಲ. ಊರಪ್ಪ ನಿಂದು? ಬಿದ್ಬಂದೂರು ದಿವ್ಸಾಲೆಯಿಂದ ಆಚೆ ಪಡ್ಸಾಲೆ. ಅದೇ ಹೌದು. ಚನ್ನಸಂದ್ರ ಅಂತ ಒಂದು ಊರು ಐತೆ, ಇಲ್ಲಿ ದುರ್ಗದ ಹತ್ರ, ಹುಲಿದುರ್ಗದ ಹತ್ರ, ಉಜ್ಜಯಿನಿ ಅದೆಲ್ಲ ಐತಲ್ಲ, ಅಲ್ಲಿ ಉಜ್ನಿ ಆ ಕಡೆಯವ್ರು ನಾವು. ಅಲ್ಲಿ ನೆಡ್ಸಾಲೆ ಐತೆ, ಚನ್ನಸಂದ್ರ ಪಡ್ಸಾಲೆ ಐತೆ. ಆ ಪಡ್ಸಾಲೆ ಮೇಲೆ ಹುಟ್ಟಿದ್ರೆ ನಾವು. ಪಡ್ಸಾಲೆ ಮೇಲೆ ಹುಟ್ಟದ? ಹಾಸ್ಪಿಟ್ಲಲ್ಲಿ ಹುಟ್ಲಿಲ್ವಾ? ಪಡ್ಸಾಲೆ ಅಂದ್ರೆ ಮನೆ ಮುಂದೆ ಅಷ್ಟಿಷ್ಟಾಗ್ಲ ಇದಾಕೊಂಡಿರ್ತಾರೆ, ಜಗ್ಲಿ ಥರ, ಅದೇ ಪಡ್ಸಾಲೆ ಅಂದ್ರೆ ಅದೇ. ಮನೇಲೇ ಹುಟ್ಟಿದ್ದು. ಅವಾಗೆಲ್ಲ ಡಾಕ್ಟ್ರುಗಳು ಇರಲಿಲ್ಲ, ರೇರು, ತುಂಬ ಕಷ್ಟ. ಡಾಕ್ಟ್ರ್ ಹುಡುಕಿ ಹೋಗ್ಬೇಕು ಅಂದರೆ ಗಾಡಿ ಕಟ್ಕೊ ಹೋಗ್ಬೇಕಾಯ್ತು. ಕಷ್ಟ ತುಂಬ ಭಾರಿ ಕಷ್ಟ. ಅವಾಗೆಲ್ಲ ಮನೇಲೇ ಹುಟ್ಟಿದ್ದು ನಾವು, ಅದಕ್ಕೆ ಹಿಂಗಿದ್ದೀವಿ. ನಾನು ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದೀನಿ. ನಾನು ಹೆಂಗಿದ್ದೀನಿ? ನಾನು ನಿನ್ನ ಸೈಜೇ ಇದ್ದೀನಪ್ಪ. ಲಿಟಲ್ ಫ್ಲವರ್ ಹಾಸ್ಪಿಟಲ್. ಅದಕ್ಕೆ ಲಿಟ್ಲ್ ಆಗಿದೆಯಾ? ವೇಣು ಯಾವ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು? ತಾಯಮ್ಮ. ತಾಯಂದರದೆಲ್ಲ ಆಶೀರ್ವಾದ ಸಿಕ್ಕಿ ಅಷ್ಟುದ್ದ ಬೆಳೆದ್ಬಿಟ್ಟಾನೆ. ಅಷ್ಟಗ್ಲ ಅಷ್ಟುದ್ದ. ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನ್ನ ತಮ್ಮ 100 kg, ಅವನು 100 kg, ಸೆಂಚುರಿ ಹೊಡೆದ್ಬಿಟ್ಟವನೆ. ಅದ್ರಲ್ಲಿ ಒಂದ್ರಲ್ಲಿ ಅರ್ಧನೂ ಇಲ್ಲ. ಅದು ಏನಂತ್ಯ? ಎಲ್ಲ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ದೃಷ್ಟಿ. ಮಗುನಿಗೆ ದೃಷ್ಟಿ ಆಗ್ಬಿಡುತ್ತೆ ಅಂತ. ನಮ್ಮ ಭವಿಷ್ಯ ಹೇಳ್ತಾರೆ ನಮ್ಮ ಬಗ್ಗೆ.
ನೋಡುವ ನಮ್ಮ ಕೈ ತೋರಿಸಿ ನನ್ನ ಭವಿಷ್ಯ ಹೆಂಗೈತೆ ನೋಡಿ. ಹೇಳಮ್ಮ ಹೆಂಗೈತೆ? ಏನು ಭವಿಷ್ಯದಲ್ಲೆಲ್ಲ ಗುಂಡಿಗೆ ಹೋಗಿ ಬಿದ್ದೋಗ್ಬಿಟ್ಟೈತೆ. ಹಾಂ, ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನಮ್ಮ ಅಪ್ಪ ಹೇಳ್ತಾರೆ, ನಮ್ಮ ಅಪ್ಪನ ಕೇಳ್ತೀನಿ, ಡ್ಯಾಡಿ ನನ್ನ ಭವಿಷ್ಯ ಹೇಳು. ಭವಿಷ್ಯ ಇವಾಗ ಹೇಳೋಕ್ಕಾಗಲ್ಲ, ಅದಕ್ಕೆಲ್ಲ ಒಂದು ನಿಯಮ, ಒಂದು ಟೈಮು ಇವೆಲ್ಲ ಇದ್ದಾವೆ. ಅದಕ್ಕೆ ಅಂತಾನೆ ಕುಂತ್ಕೋಬೇಕು, ಆಮೇಲೆ ಹೇಳ್ಬೇಕು. ದಕ್ಷಿಣೆ ಅಂತ ಇಕ್ಕೋಬೇಕು ಮುಂದಕ್ಕೆ, ದಕ್ಷಿಣೆ ಇಕ್ಬೇಕು. ಅವಾಗ ನಮ್ಮ ಅಪ್ಪಂಗೆ ಬರ್ತದೆ ಭವಿಷ್ಯ. ಹೇಳಕ್ಕಾಗಲ್ಲ ಅವನ್ನೆಲ್ಲ. ಅವಾಗ ನಮ್ಮ ಅಪ್ಪನ 3ನೇ ಕಣ್ಣು ಓಪನ್ ಆಗುತ್ತೆ. ಕಣ್ಣು ಓಪನ್ ಆಗುತ್ತೆ. ಮುಂದೆ ದಕ್ಷಿಣೆ ಇಕ್ಕಿದ್ರೆ 3ನೇ ಕಣ್ಣು ಓಪನ್ ಆಗುತ್ತೆ. ಮುಂದೆ ದಕ್ಷಿಣೆ ಇಕ್ಕಿಲ್ಲ ಅಂದ್ರೆ 3ನೇ ಕಣ್ಣು ಓಪನ್ ಆಗಲ್ಲ. Correct. ಅಲ್ಲೇನಪ್ಪ? ಎಲ್ಲಿರುತ್ತಪ್ಪ 3ನೇ ಕಣ್ಣು? ಜ್ಞಾನ ಕಣ್ಣು ಅದು. ಏನ್ ಕಣ್ಣು? ಜ್ಞಾನ ಕಣ್ಣ. ನೀನೇ ಶಿವಪ್ಪನ, ನಿನಗೆ 3 ಕಣ್ಣಿರಕ್ಕೆ. ಶಿವಪ್ಪ ಕಣ್ಬಿಟ್ರೆ ಇವನ್ನೆಲ್ಲ ಭಸ್ಮ ಆಗೋಯ್ತು. ನೀನ್ ಕಂಡ್ಬಿಟ್ರೆ? ನಾವು ಕಣ್ಬಿಟ್ರೆ ಒಂದು ಜ್ಞಾನದ ಕಣ್ಣು ಬೀಳುತ್ತೆ. ಒಳಗಡೆ ಏನೇನಿದೆ ಮಕ್ಕ ತೋರ್ಸಪ್ಪ ನಿಂದು. ಜ್ಞಾನ ಕಣ್ಣು ಬಿಡೋದ? ಯಾವಾಗ ನೋಡಿದ್ರು ಒಳ್ಳೆ ದಕ್ಷಿಣ ಎಣ್ಣೆ ಹೊಡೆದವ್ರಂಗ ಆಡ್ತಾ ಇರ್ತೀಯ, ನಿನಗೆ ಜ್ಞಾನ ಕಣ್ಣು ಬರ್ತದೆ. ಅದು ನಾವು ನಮ್ಮ ಲೋಕದಲ್ಲೇ ಇರ್ತೀವಿ, ಅದಕ್ಕೆ ಹೆಂಗೆ ಬೇರೆ ಲೋಕದಲ್ಲಿ ಇರಲ್ಲ, ನಮ್ಮ ಲೋಕದಲ್ಲಿ ಇರ್ತೀವಿ. ಯಾವ್ದದು? ಅದು ಲೋಕದ ಲೋಕ. ಅಂತರಾಳದ ಲೋಕ. ಏನಿವತ್ತು ಆಚೆ ಬ್ಯಾಗ್ ಎಲ್ಲ ತಂದ್ಕೊಡ್ತಾ ಇದೀಯ? ಮೋಡ ಆಯ್ತಲ್ಲ ಈ ಥರ, ಅದಕ್ಕೆ. ಹಿಡಿರೇ ಬಾಯ್ ಬಾಯ್ ಬಾಯ್. ಕಿಟಕಿ ಹತ್ರ ಒಂದ್ಸತಿ ನಿಂತ್ಕೊಂಡು ಇವಾಗ ಟಾಟಾ ಮಾಡಿ. ಅಲ್ಲ, ಕಿಟಕಿನ ಏನಂತಾರೆ ಇದನ್ನ? ಕಿಟಕಿ ಅಲ್ಲ ಅದು, ಮತ್ತೆ ನೋಡಿ. ಯಾಕೆ ನೀನು ಬರ್ತಾ ಇದೀಯಾ? ನಾನೇ ಬರೋದು. ಅಲ್ಲೊಂದ್ಸತಿ ನಿಂತ್ಕೊಂಡು ಟಾಟಾ ಮಾಡ್ತಾರೆ. ಬಾಯ್ ಬಾಯ್ ಮಗಳೇ, ಬಾಯ್ ಬಾಯ್, ಹುಷಾರಾಗಿ ಹೋಗಿ ಬಾ ಅಂತ. ಯಾಕಂದ್ರೆ ನಾಳೆ ನಾಡಿದ್ದಲ್ಲಿ ಪೇಮೆಂಟ್ ಐತೈತೆ ನನಗೆ, ಅದಕ್ಕೋಸ್ಕರ ಸ್ಕೆಚ್ ಆಗ್ತವ್ರೆ ನಮ್ಮಮ್ಮ. ನಿಜ ಹೇಳು, ಅಂದ್ರೆ ಬಾಯೇ ಮಾಡಲ್ಲ ನಿಮ್ಗೆ, ಚಾನ್ಸೇ ಇಲ್ಲ. ಬಾಯ್ ಬಾಯ್, ಟಾಟಾ, ಹೋಗು ಸಾಕು, ನಿಂಗೇನು ಕಾಸು ಕೊಡಲ್ಲ ನಾನು. ಗೈ ಸಾಕ ಬಂದ್ಲು ಗೈ. ಬೆಳಗ್ಗೆ ಸ್ಟಾರ್ಟ್ ಮಾಡ್ಬಿಟ್ಟೆ. ದೊಡ್ಡ ಫಿಗರ್ ಅನ್ಕೊಂಬಿಟ್ಟೋಳಿ ಇವಳು. ಹಾ ಹೇಳೆ, ಹೋಗೆ. ಯಾವ ಸೀಮೆ ಫಿಗರ್ ನೀನು? ನಾನ್ ರಚಿತಾ. ಯಾವ್ದು ರಚಿತಾರಾಮ ಮಗ ತೋರ್ಸಮ್ಮ, ಫೇಸ್ ಕಟ್ ತೋರ್ಸಮ್ಮ ಚಂದಾಗಿ. ಫೇಸ್ ಕಟ್ ರಚಿತಾರಾಮ್ ಅಂತ. ಹೆಂಗೆ ಇದೆಲ್ಲ ಟ್ಯಾಲೆಂಟು ಪ್ರೀತಿ? ನೀನೇ ಹೀರೋಯಿನ್ ಅನ್ಕೊಂತೀಯಾ? ಅನ್ಕೋಬೇಕು, ನಮಗ್ ನಾವೇ ಹೀರೋಯಿನ್ ಆಗ್ಬೇಕು. ಹೆಂಗೆ ಇದೆಲ್ಲ ಟ್ಯಾಲೆಂಟ್ಗಳು? ಆಮೇಲೆ ಬೇರೆಯವ್ರನ್ನ ಹೀರೋಯಿನ್ ಅಂತ ಕರಿಬೇಕು. ಮುಖ ನಾನು ಬೆಳಗ್ಗೆ ಹೊತ್ತು ನೋಡಿದ್ರೇನೆ ನೈಟ್ ನಿದ್ದೆ ಬರಲ್ಲ. ನೀನ್ ರಾತ್ರಿ ನೋಡ್ಬಿಟ್ರೆ ನಾನು ನಿದ್ದೆ ನಾದ ನೋಡ್ತಿದ್ದೆ. ಕತ್ರಿಸ್ಬಿಡ್ತೀಯಾ? ನೋಡೋಣ ಕಣೆ, ನೀನು ನೋಡೋಣ ಕಣೆ. ಕತ್ರಿಸೆ ನೋಡೋಣ. ನೋಡಕ್ಕೆ ಬರ್ಬೇಡ. ಕತ್ರಿಸೆ ನೋಡೋಣ. ನೋಡ್ತಾ ಇದೀನಿ, ನೋಡ್ತಾ ಇದೀನಿ. ಕತ್ರಿಸಿ ನೋಡೋಣ. ಐಸ್ ನೋಡೆ, ಚುಚ್ಚು ಬಿಡ್ತೀಯಾ? ನಮ್ಮ ಅಪ್ಪ ಅಮ್ಮ ಬಿಟ್ಬಿಡ್ತಾರ ನಿನ್ನ? ಸಾಯಿಸ್ಬಿಟ್ರೆ ನಿಮ್ಮ ಮಮ್ಮಿ ಯಾವಾಗಾದ್ರೂ ಬನ್ನಿ, ನಾ ಕರ್ಕೊಂಡು ಹೋಗ್ತೀನಿ ಕಣೆ. ಬರ್ಬೇಡ ಕಡೆ, ಇವಾಗ್ಲೇ ನೆಮ್ಮದಿಯಾಗಿಲ್ಲ ನಾನು. ನೀನ್ ಯಾವಾಗ ಏನಾರು ಬಂದ್ಬಿಟ್ರೆ ಅಷ್ಟೇ ಕತೆ. ಜೀವನದ ಮೇಲೆ ಆಸೆ ಇತ್ತು, ಸತ್ತೋದ್ರೆ ಆಸೆ ಏನ್ ಹೇಳು? ನಾನು ಜೀವನದ ಮೇಲೆ ಆಸೆ ದೆವ್ವಾಗ ಬಂದು ನಾನು ಹಿರೇಡ್ಸ್ತೀನಿ. ಬೇಡ ಕಡೆ, ಅದೆಲ್ಲ ಹೇಳ್ಕೊಳಕಲ್ಲ. ಹೇಳು ನೋಡಿ, ಹೇಳಿ ನಿಂಗೆ ಮೀಟ್ರ್ ಇದ್ರೆ ಹೇಳ್ಕೊ. ಮೀಟ್ರ್ ಬೇಕು, ಮೀಟರ್ ಆಸೆ ಇದ್ರೆ ಸತ್ತೋದ್ರೆ ದೆವ್ವ ಆಯ್ತಾರೆ. ನಂಗೂ ಜೀವನ ಮೇಲೆ ತುಂಬಾ ಆಸೆ ಐತೆ ಗೈಸ್. ಇವಳು ಸಾಯಿಸ್ತೀನಿ ಅಂತ ಹೇಳ್ತಾಳೆ, ದೆವ್ವ ಆಗಿ ದೇವರಾಣೆ ಅವಳನ್ನ ಕರ್ಕೊಂಡು ಹೋಯ್ತೀನಿ. ಮೇಡಗಣೆ ಪ್ಲೀಸ್, ನನ್ನಂತೂ ಬಿಟ್ಬಿಡೆ. ನೀನ್ ನನ್ನ ಫ್ರೆಂಡ್ಶಿಪ್ ಕಟ್ ಮಾಡು. ಯಾಕೆ ಕಟ್ ಮಾಡಿ ಫ್ರೆಂಡ್ಶಿಪ್? ಯಾಕೆ ಕಾಳ ನಾನು ನಿನ್ನ ನೀನ್ ಸಾಧಾರಣ ನಾನು ಕರ್ಕೊಂಡು ಹೋಯ್ತೀನಿ. ಹೆಂಗಿರುತ್ತೆ ಹೇಳಕ್ಕಲ್ಲ. ನೀನ್ ಫ್ರೆಂಡ್ಶಿಪ್ ಕಟ್ ಮಾಡಿ. ಅದೆಲ್ಲ ಆಗಲ್ಲ. ಫ್ರೆಂಡ್ಶಿಪ್ ಕಟ್ ಮಾಡಿದ್ಲು ಬಿಡು ಅಂತ ಅನ್ಬಿಟ್ಟು ಸುಮ್ಮನೆ ಐತೇನ, ಅವಾಗ ನಾ ಕಟ್ ಮಾಡಿ. ಹಂಗೂ ಬಂದ್ಬಿಟ್ರೆ ಕಟ್ ಮಾಡಿ ಫ್ರೆಂಡ್ಶಿಪ್ ನ. ಹಂಗೂ ನಂಬಿಟ್ರೆ ನೀನ್ ಹಂಗ್ ಬರಲ್ಲ, ಕಟ್ ಮಾಡು. ದೇವ್ರ ಬಿಡನ್ ಮೇಲೆ ಅಷ್ಟೊಂದು ನಂಬಿಕೆನಾ ನಿನ್ಗೆ? ಫ್ರೆಂಡ್ಶಿಪ್ ಕಟ್ ಮಾಡಿದ್ರೆ ನಾನು ನಿನ್ನ ಹತ್ರ ಬರಲ್ಲ ಅಂತ ಹಂಗೆಲ್ಲ ತಿಳ್ಕೊಂಬೇಡ. ನಾನು ಬಂದೇ ಬರ್ತೀನಿ ಫ್ರೆಂಡ್ಶಿಪ್ ನ. ಸಾಯಕ್ ಮಾತ್ರ ಬರ್ತಾಳಂತೆ. A few moments later, 2,000 years later, 1 eternity later. ನಮ್ಮ ಬೇಜಾರ್ ಮಾಡ್ಕೊಂಡ್ಬಿಟ್ಟವ್ರೆ ಗೈಸ್. ಬಂದ ತಕ್ಷಣ ಬೈದ್ಬಿಟ್ಟೆ. ಅದು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. Welcome to Avni Abode, the largest. ಹಾಯ್ ಹಲೋ ನಮಸ್ಕಾರ.
ಏನಕ್ಕೆ ಬೈದೆ ಹೇಳು? ಆಯ್ತು, ಏನಕ್ಕೆ ಬೈದೆ ಹೇಳು? ಏನಕ್ಕೆ ಬೈದೆ? ಹೇಳು. ಬಟ್ಟೆ ಮಡಗಿರೋವೆಲ್ಲ ಒಗ್ದಾಕಿದ್ದೀನಿ, ಏನು ಇವಾಗ ಅದ್ರಲ್ಲಿ ತಪ್ಪು? ಹಾ. ನಾನು ಸಾಯಂಕಾಲ ಹಾಕೊಳ್ಳೋಣ ಅಂತ ಬಟ್ಟೆ ಎತ್ತಿಕ್ಬಿಟ್ಟು ಹೋಗಿದ್ರೆ ನಮ್ಮಮ್ಮ ಒಗ್ದು ಒಣಗಾಕೈತೆ. ಇದಕ್ಕೆ ಏನಂತ ಹೇಳ್ಬೇಕು? ಅದು ಅಮ್ಮಂದಿರ ಕೆಲಸ ಅದೇ ಮಾಡೋದು ಎಲ್ಲರೂ. ನಿನ್ ಕೆಲ್ಸ ಅಷ್ಟೊಂದು ಇಷ್ಟ ಆಗಿದ್ರೆ ಹೇಳು. ಬೆಳಿಗ್ಗೆ ಎದ್ದಾಗ ಒಂದ್ ಜೊತೆ ಬಟ್ಟೆ ಹಾಕೊಂತೀನಿ, ಕೆಲ್ಸಕ್ಕೆ ಹೋಗುವಾಗ ಒಂದ್ ಜೊತೆ ಬಟ್ಟೆ ಹಾಕೋತೀನಿ, ಕೆಲ್ಸದಿಂದ ಬಂದ್ಮೇಲೆ ಒಂದ್ ಜೊತೆ ಬಟ್ಟೆ ಹಾಕೊಂತೀನಿ, ಆಯ್ತಾ? ಆಮೇಲೆ ಮತ್ತೆ ಮಲ್ಕೊಳ್ಳುವಾಗ ಒಂದ್ ಜೊತೆ ಬಟ್ಟೆ ಹಾಕೊಂತೀನಿ, ಸರಿನಾ? ಯಾಕೊಂದ್ ಬಟ್ಟೆ ಅವಾಗ ಒಗ್ದಾಕು, ಅವಾಗ ಒಗ್ದಾಕು. ನೋಡು. ಮತ್ತೇಂದಕ್ಕೆ ಹಾಕೊಳ್ಳೋ ಬಟ್ಟೆಗಳ್ನೆಲ್ಲ ಏನಕ್ಕೆ ಒಗ್ಯಕಾಗ್ತದೆ? ಸರಿ ಬಿಡು, ಹಾಕಲ್ಲ. ಏನಕ್ಕೆ ಇವತ್ತು ಉಪವಾಸ? ನಮ್ಮಮ್ಮ ಉಪವಾಸ ಮಾಡ್ತವ್ರೆ ನಮ್ಮಮ್ಮ. ಚಂದ್ರನ ನೋಡೋವರ್ಗು ನಮ್ಮಮ್ಮ ಹೋಗಿ ಬಂದದ ಅಂತ ಊಟ ಮಾಡಲ್ವಂತೆ. ನೋಡ್ಕೊಬರ. ಚಂದ್ರನೇ ಬರ್ಲಿಲ್ಲ ಅಂದ್ರೆ ಹಿಂಗೆ ಮಲಿಕೊಳ್ಳೋದು. ಊಟನೇ ಮಾಡಲ್ವಾ? ಓ ಮೈ ಗಾಡ್, ನಮಗ್ ಹೊಟ್ಟೆ ಇಂಪಾರ್ಟೆಂಟ್ ಅಪ್ಪ. ಮಾಡಿದೀವಲ್ಲ, ನೋಡು, ಮಾಡ್ಬೇಕು. ಗಂಡ ಆದವರು ಚೆನ್ನಾಗಿ ತಿಂದು ನೋಡು, ಆಯ್ಲೆ ಒಂದ್ ರೌಂಡ್ ತಿಂದು ಖಾಲಿ ಮಾಡಿ ಮತ್ತೆ ಇನ್ನೊಂದ್ಸತಿ ಹೋಗಿ ಕುತ್ಕೋತವ್ರೆ. ಇನ್ನೊಂದ್ ರೌಂಡಿಗೆ ಹಾಕೊಡಿ ಅಂತ. ಬರಮ್ಮ, ನಾನೇ ಚಂದ್ರ ತೋರಿಸ್ತೀನಿ ಫೋನಲ್ಲಿ. ಚಂದ್ರ ನೋಡ್ಕೋತವ್ರೆ. ಚಂದ್ರ ಎಲ್ಲೂ ಚಂದ್ರನೇ ಕಾಣಿಸ್ತಾ ಇಲ್ಲ. ಒಂದೇ ಒಂದು ನಕ್ಷತ್ರ, ಒಂದೇ ಒಂದು ಚುಕ್ಕಿ ಹಾಳಾಗೋಗ್ಲಿ, ಅದೂ ಕಾಣಿಸ್ತಾ ಇಲ್ಲ. ಬರ್ತದೆ ನಿಧಾನ. ನಮ್ಮಮ್ಮ ಅಲ್ಲಿವರೆಗೂ ಊಟನೇ ಮಾಡಲ್ಲ ಅಂತವ್ರೆ. ಬೇಡ, ಬಂದ್ರೆ ಮಾಡೋದು, ಬಂದಿಲ್ಲ ಅಂದ್ರೆ ಹಂಗೆ ಮಲ್ಕೊಳ್ಳೋದು. ಚಂದ್ರ ನಾನು ತೋರಿಸ್ತೀನಿ, ರಿಯಲ್ ಆಗಿ ಆಕಾಶದಲ್ಲಿರೋ ಚಂದ್ರ ನಾನು ತೋರಿಸ್ತೀನಿ. ಮೊಬೈಲಲ್ಲೆಲ್ಲ ನೋಡಲ್ಲ ನಾನು, ರಿಯಲ್ ಆಗಿ ನೋಡ್ಬೇಕು. ಟಿವಿಯಲ್ಲಿ ಹಾಕ್ತೀನಿ ಬಾ. ಬೇಡ, ರಿಯಲ್ ಆಗಿ ಆಕಾಶದಲ್ಲೇ ನೋಡ್ಬೇಕು. ಏನೇನ್ ಮಾಡಿದ್ಯಾ? ಪ್ರಸಾದ. ಇದೇನ್ ಸಾರು? ಸಾಂಬಾರು. ಏನ್ ಸಾರು? ಅದ್ರದ್ದು ಮುದ್ದೆ, ಊಟಕ್ಕಲ್ಲ. ಬೋಂಡ, ಪಲ್ಯ, ಆಮೇಲೆ ಅನ್ನ, ಪಾಯಸ. ಇದೇನು? ಇದು ಹಳೆ ಸಾಂಬಾರು, ಬೋಂಡ, ಪಲ್ಯ, ಫುಲ್ ಮೀಲ್ಸ್ ಗಾಯ್ಸ್. ಇವತ್ತು ನನಗಂತೂ ಹೊಟ್ಟೆ ತುಂಬ ತಿಂತಾರೆ. ಅಪ್ಪ ಇಳಿಸ್ತವ್ರೆ ಚೆನ್ನಾಗಿ. ನಾವು ಒಂದು ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಆಮೇಲಿಂದ ಸಿಗುವ. ಬಾಯ್. ಓಕೆ ಗಾಯ್ಸ್, ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಬ್ಲಾಗ್. ಬಾಯ್.